ಇನ್ನು ಬೆಳ್ಳಂಬೆಳಗ್ಗೆ ರಾಜ್ಯದ ಹಲವೆಡೆ ಲೋಕಾಯುಕ್ತ ರೇಡ್ ನಡೆಸಿದೆ. ಬಾಗಲಕೋಟೆ, ಬಳ್ಳಾರಿ, ಹಾವೇರಿ, ಹುಬ್ಬಳ್ಳಿ, ಉಡುಪಿ, ಗದಗ, ಬೆಳಗಾವಿ, ಕಲಬುರಗಿ ಸೇರಿದಂತೆ ಹಲವು ಕಡೆ ಲೋಕ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಈ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ತಿಮಿಂಗಲಗಳಿರ್ತಾವಲ್ಲ, ಅವಾಗವಾಗ ಈತ ಚಳಿ ಬಿಡಿಸ್ಬೇಕಾಗತ್ತೆ, ಚುರುಕು ಮುಡಿಸ್ಬೇಕಾಗತ್ತೆ. ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿ ತಲಾಶನ್ನ ನಡೆಸಲಾಗ್ತಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪದ ಅಡಿ ಶೋಧ ಕಾರ್ಯ ನಡೀತಾ ಇರೋದು. ಹಾವೇರಿಯಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಮನೆ ಹಾಗೂ ಆತನ ಕಚೇರಿಗಳಲ್ಲಿ ರೇಡ್ ಆಗಿದೆ. ಬಾಡ ಗ್ರಾಮ ಪಂಚಾಯತಿ ಪಿಡಿಒ ರಾಮಕೃಷ್ಣ ಗುಡಿಗೇರಿಗೆ ಶಾಕ್ ಕೊಟ್ಟಿದೆ ಲೋಕಾಯುಕ್ತ. ಹುಬ್ಬಳ್ಳಿ, ಹಾವೇರಿ, ಬಾಡ ಪಂಚಾಯತ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಪ್ರತ್ಯೇಕ 2 ತಂಡಗಳಾಗಿ ದಾಳಿಯನ್ನ ನಡೆಸಿದ್ದಾರೆ ಲೋಕ ಆಫೀಸರ್ಸ್. ನೋಡಿ, ಹಾವೇರಿಯ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಹಾವೇರಿಯಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಆತನ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರೋದು. ಪಿಡಿಒ ರಾಮಕೃಷ್ಣ ಗುಡಿಗೇರಿ ಆತನ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ. ಬಾಡ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮತ್ತೆ ಹುಬ್ಬಳ್ಳಿ ಎರಡೂ ಕಡೆ ಪ್ರತ್ಯೇಕ 2 ತಂಡಗಳಾಗಿ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇರೋದು. ಆದಾಯಕ್ಕೂ ಮೀರಿ ಆಸ್ತಿ ಖರೀದಿ ಆರೋಪ. ಇನ್ನು ಬಾಗಲಕೋಟೆಯಲ್ಲಿ ಜಿಲ್ಲಾ ಪಂಚಾಯತ್ ಅಕೌಂಟೆಂಟ್ಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ನಿಖರ ಮಾಹಿತಿಯನ್ನ ಆಧರಿಸಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರೋದು. ಶ್ರೀಶೈಲ್ ತತ್ರಾಣಿ ಅನ್ನೋರ 3 ಮನೆಗಳ ಮೇಲೆ ದಾಳಿ. ಯು ಬಿಲೀವ್, 3 ಮನೆ. ಒಂದು ಸ್ವಂತ ಮನೆ ಮಾಡ್ಕೊಳ್ಳೋದು ಕಷ್ಟ ಇದೆ ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರಿಗೆ. ಇವರು 3 ಮನೆ. ಅಮೀನ್ಗಢದಲ್ಲಿದೆ 3 ಮನೆ. ಈ 3 ಮನೆಗಳ ದಾಖಲೆ ಪರಿಶೀಲನೆ ನಡೀತಾ ಇದೆ. ಮನೆ ಹಾಗೂ ಕಚೇರಿಗಳ ಮೇಲೆ ಏಕಕಾಲಕ್ಕೆ ದಾಳಿಯನ್ನು ನಡೆಸಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಅಮೀನಗಢದಲ್ಲಿದೆ ಇವರ 3 ಮನೆಗಳು. ಒಂದು ಮನೆಯಲ್ಲಿ ಇನ್ನೊಂದೆರಡು ಮನೆ ಬಾಡಿಗೆ ಕೊಟ್ಟಿದ್ದಾರೋ, ಏನ್ ಮಾಡಿದಾರೋ, ಎತ್ ಮಾಡಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ 3 ಮನೆಗಳ ಮೇಲೆ ಲೋಕಾಧಿಕಾರಿಗಳು ದಾಳಿಯನ್ನ ನಡೆಸಿ ಸದ್ಯ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಒಬ್ಬ ಜಿಲ್ಲಾ ಪಂಚಾಯತ್ ಅಕೌಂಟೆಂಟ್ಗೆ ಎಷ್ಟು ಸಂಬಳ ಸಿಗ್ಬೋದು, ಒಬ್ಬ ಪಿಡಿಒಗೆ ಎಷ್ಟು ಸಂಬಳ ಸಿಗ್ಬೋದು. ಅದನ್ನು ಮೀರಿ ಅವ್ರು ಇಂಥ ಲೈಫ್ ಲೀಡ್ ಮಾಡ್ತಾರೆ ಅಂತಂದ್ರೆ ಕೇವಲ ಸಂಬಳದಿಂದ ಮಾತ್ರ ಸಾಧ್ಯ ಇಲ್ಲ ಅಲ್ವಾ? ಪೊಲೀಸ್ ಸ್ಟೇಷನ್ನಿಂದ ಒಂದು ಫೋನ್ ಬಂತು 8:45 ಅದ್ರ ಸಂಬಂಧ ಬಂದು ಇನ್ನು ಪರಿಶೀಲನೆ ಮಾಡೋದು ಸರ್. ಪಡಿತರ ಅಕ್ಕಿ ಚೀಟಿ, ಪಡಿತರ ಅಕ್ಕಿ ಇರುವುದು ಅಂತ ಒಂದು ಮೇಲ್ನೋಟಕ್ಕೆ ಕಂಡು ಬಂತು. ಅದನ್ನು ಪರಿಶೀಲನೆ ಮಾಡ್ತೀವಿ. ಗಾಡಿ ಯಾರ್ದು ಏನಂತ ಗೊತ್ತಾಗಿಲ್ಲ ಸರ್, ತಿಳ್ಕೊಂತೀವಿ. ಪೊಲೀಸ್ ಸ್ಟೇಷನ್ನಿಂದ ಒಂದು ಫೋನ್ ಬಂತು 8:45 ಅದ್ರ ಸಂಬಂಧ ಬಂದು ಇನ್ನು ಪರಿಶೀಲನೆ ಮಾಡೋದು ಸರ್. ಪಡಿತರ ಅಕ್ಕಿ ಚೀಟಿ. ಇನ್ನು ಕಲಬುರಗಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿಯ ಪಿಡಬ್ಲ್ಯೂಡಿ ಸೆಕ್ಷನ್ ಇಂಜಿನಿಯರ್ ಮನೆ ಮೇಲೆ ಲೋಕ ರೇಡ್ ಆಗಿದೆ. ಕಲಬುರಗಿಯಲ್ಲಿರುವ ಹುಸೇನಿ ಗಾರ್ಡನ್ ಬಳಿ ಇದೆ ಇವರ ನಿವಾಸ. ಬಳ್ಳಾರಿಯ ಪಿಡಬ್ಲ್ಯೂಡಿ ಸೆಕ್ಷನ್ ಇಂಜಿನಿಯರ್ ಅಮೀನ್ ಮುಖ್ತಾರ್ಗೆ ಲೋಕ ಶಾಕ್ ಕೊಟ್ಟಿದೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಮಾಡಿದಂತಹ ಆರೋಪದ ಅಡಿಯಲ್ಲಿ ದಾಳಿ ನಡೆಸಿರೋದು. ಅಮೀನ್ ಮುಖ್ತಾರ್ ಸಹೋದರ ಡಾಕ್ಟರ್ ಆರಿಫ್ ಮನೆಯಲ್ಲೂ ಕೂಡ ಶೋಧ ನಡೀತಾ ಇದೆ. ಏಷ್ಯನ್ ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟ್ ಮೇಲೆ ಲೋಕಾಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಲಬುರಗಿ, ಬಳ್ಳಾರಿ, ಬಸವ ಕಲ್ಯಾಣದಲ್ಲೂ ಲೋಕಾಯುಕ್ತ ದಾಳಿಯನ್ನ ಮಾಡಿದೆ. ಬಸವ ಕಲ್ಯಾಣದಲ್ಲಿ ಮನೆ ಮತ್ತು ಆಸ್ತಿಯನ್ನ ಈ ಅಮೀನ್ ಮುಖ್ತಾರ್ ಪಿಡಬ್ಲ್ಯೂಡಿ ಸೆಕ್ಷನ್ ಇಂಜಿನಿಯರ್ ಏನಿದ್ದಾರೆ ಈತ ಹೊಂದಿದ್ದಾರೆ. ಇವರ ಸಹೋದರ ಡಾಕ್ಟರ್ ಆರಿಫ್ ಮನೆಯಲ್ಲೂ ಕೂಡ ಲೋಕಾಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಬೆಳಗಾವಿಯ 3 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ದೇವರಾಜ ಅರಸು ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರಿಗೆ ಶಾಕ್. ಎಷ್ಟು ದೊಡ್ಡ ದೊಡ್ಡ ತಿಮಿಂಗಲಗಳಿರ್ತವೆ ಪ್ರತಿ ಇಲಾಖೆಯಲ್ಲೂ ಅಂತಂದ್ರೆ ಅಲ್ಲೇ ಠಿಕಾಣಿ ಹೂರ್ಬಿಟ್ಟಿರ್ತಾರೆ. ಸಿದ್ದಲಿಂಗಪ್ಪ ಬಾನಸಿ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ಮಾಡಿ ಶೋಧ ನಡೆಸ್ತಾ ಇರೋದು. ಬೆಳಗಾವಿಯ ವಿದ್ಯಾನಗರದಲ್ಲಿದೆ ಸಿದ್ದಲಿಂಗಪ್ಪ ಬಾನಸಿ ಅವರ ಮನೆ. ರಾಯಭಾಗ್ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿದೆ ಮನೆ ಹಾಗೆ ಕಚೇರಿ. ಇನ್ನು ಧಾರವಾಡದ ಪಿಡಬ್ಲ್ಯೂಡಿ ಮುಖ್ಯ ಇಂಜಿನಿಯರ್ ಎಚ್.ಸಿ. ಸುರೇಶ್ಗೂ ಕೂಡ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಳಗಾವಿಯ ಹನುಮಾನ್ ನಗರದಲ್ಲಿದೆ ಸುರೇಶ್ ಅವರ ಮನೆ. ಗದಗ್ನ ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಡೈರೆಕ್ಟರ್ ಗಂಗಾಧರ್ ಮನೆಯಲ್ಲೂ ಕೂಡ ಶೋಧ ನಡೀತಾ ಇದೆ. ಬೆಳಗಾವಿ ವಿಭಾಗದ ಲೋಕಾಯುಕ್ತ ವ್ಯಾಪ್ತಿಯ 3 ಕಡೆಗಳಲ್ಲಿ ದಾಳಿಯಾಗಿರುವುದು. ಈ ಭ್ರಷ್ಟ ತಿಮಿಂಗಲಗಳಿಗೆ ನೋಡಿ ಅವಾಗವಾಗ ಹಿಂಗೆ ಚಳಿ ಬಿಡಿಸ್ತಾ ಇರಬೇಕು.
ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಧಿಕಾರಿಗಳು ದಾಳಿ ನಡೆಸೋದಕ್ಕೆ ಅಂತ ಬಂದಿದ್ದಂಥ ದೃಶ್ಯ ಇದು. ರಾಜ್ಯದ ಹಲವು ಕಡೆ ಲೋಕ ರೇಡ್ ನಡೆಸಿ ಭ್ರಷ್ಟ ತಿಮಿಂಗಲಗಳಿಗೆ ಶಾಕ್ ಕೊಟ್ಟಿರೋದು. ಅಂದರೆ ಯಾರು ನಮ್ಮನ್ನು ಕೇಳೋರಿಲ್ಲ, ಸರ್ಕಾರದ ಹಣ ಏನು ಇವ್ರದ್ದು ಮನೇಲಿ ಮಾಡಿಟ್ಟಿದ್ದ ಹಣ ನೋಡಿ, ಜನರ ತೆರಿಗೆ ಹಣ, ಲಂಚ, ಪೋಲು ಇದೆಲ್ಲ ನಿಂತ್ಕೊಂಡು ಬಿಟ್ರೆ ರಾಜ್ಯದ ಬೊಕ್ಕಸದಲ್ಲಿ ಕರೆಕ್ಟಾಗಿ ದುಡ್ಡಿರುತ್ತೆ. ಹಣ ಪೋಲ್ ಆಗ್ತಾನೆ ಇರುತ್ತಲ್ಲ.